ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಆಮ್ಸ್ಟರ್ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿಂದು ಥೀಮ್ ಏನಪ್ಪ ಅಂದರೆ, ನನ್ನ ಹತ್ರ 1 2 3 4 5 ಸೊ €100 ಇದೆ, ವಿಚ್ ಇಸ್ ಈಕ್ವಲೆಂಟ್ ಟು 10,000 ರೂಪಾಯಿ. ಸೊ ಈ 10,000 ರೂಪಾಯಲ್ಲಿ ನಾನು ಆಮ್ಸ್ಟರ್ಡ್ಯಾಮ್ ಅಂದರೆ ಪಕ್ಕದ ದೇಶದಲ್ಲಿರುವಂಥ ರಾಜಧಾನಿನ ನೋಡ್ಕೊಂಡು ಬರ್ಬೋದಾ ಅನ್ನೋದೇ ಇವತ್ತಿನ ಥೀಮು. ಬನ್ನಿ, 10,000 ರೂಪೀಸ್ ಸಾಕಾಗುತ್ತಾ ಇಲ್ವಾ ನೋಡ್ಕೊಂಡು ಬರೋಣ. ಸೊ ಗುಡ್ ಮಾರ್ನಿಂಗ್. ಈಗ ಟೈಮು 5:15 ಬೆಳಗ್ಗೆ. ಆ್ಯಂಡ್ ಬೆಳಗ್ಗೆ 5:15 ಈ ಥರ ಕಾಣುತ್ತೆ. (6:20) ಬಸ್ ಇದೆ. ಸೊ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಬಂದು ಒಂದು ಹಾಫ್ ಆನ್ ಅವರ್ ವಾಕ್, 2 ಕಿಲೋಮೀಟ್ರ್ ಆಗುತ್ತೆ. ಸೊ ಅದಕ್ಕೆ ವಾಕ್ ಮಾಡ್ತಾಯಿದ್ದೀನಿ. ಬಸ್ಸೆಲ್ಲ ದುಡ್ಡು ಜಾಸ್ತಿ ಆಗುತ್ತೆ, ಮತ್ತು ಜಸ್ಟ್ ವಾಕ್ ಮಾಡೋಣ ಅಂತ ಬೆಳಗ್ಗೆ. ಸೊ ಏನು ಊಟ ಗೀಟ ಏನೂ ತೊಗೊಂಡಿಲ್ಲ. ಸೊ ಆಮ್ಸ್ಟರ್ಡ್ಯಾಮಲ್ಲೇ ಊಟ ಇವತ್ತು. ಸೊ ಇನ್ನು ಹಾಫ್ ಆನ್ ಅವರಲ್ಲಿ ಐ ವಿಲ್ ಬಿ ಇನ್ ಬಸ್ ಸ್ಟ್ಯಾಂಡ್. ಸೊ 2 ದಾರಿ ಇದೆ ಇಲ್ಲಿ ಆಮ್ಸ್ಟರ್ಡ್ಯಾಮ್ಗೆ ಹೋಗೋಕ್ಕೆ. ಇಲ್ಲಿಂದ ಒಂದು ಬಸ್ಸಲ್ಲಿ ಹೋಗೋದು, ಇನ್ನೊಂದು ಟ್ರೈನಲ್ಲಿ ಹೋಗೋದು. ಯೂಶ್ವಲಿ ಟ್ರೈನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಚೀಪ್ ಆಪ್ಷನ್ ಅಂದರೆ ಫ್ಲಿಕ್ಸ್ ಬಸ್ ಅಂತ ಇದೆ. ಸೊ ಅದರಲ್ಲಿ ಟು ಆ್ಯಂಡ್ ಫ್ರೋ ಎರಡೂ ನಾನು ಬುಕ್ ಮಾಡಿದ್ದೀನಿ. ನನಗೆ €42 ಆಯಿತು. ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡಿದ್ದೀನಿ. ಸೊ ಆಲ್ರೆಡಿ ಆಲ್ಮೋಸ್ಟ್ ಟ್ರಾನ್ಸ್ಪೋರ್ಟೇಷನ್ಗೆ ಅಂತಲೇ, ಅಂದರೆ ಇಲ್ಲಿಂದ ಆಮ್ಸ್ಟರ್ಡ್ಯಾಮ್ಗೆ ಹೋಗಬೇಕು ಅಂದ್ರೇ 42% ದುಡ್ಡು ಖಾಲಿಯಾಗೋಗಿದೆ. ಇನ್ನು 58% ಇದೆ. ಸೊ ಬನ್ನಿ, ಹೇಗೆ ಮ್ಯಾನೇಜ್ ಮಾಡೋದು ನೋಡೋಣ. ಸಿ ಯು ಆಲ್. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಇವಾಗ ಟೆಂಪ್ರೇಚರ್ ಏನು ಅಂತ ಕೋಲ್ಡ್ ಏನಿಲ್ಲ. ಇಲ್ಲಿ ಟೆಂಪ್ರೇಚರ್ ಏನು ತುಂಬ ಕೋಲ್ಡ್ ಇಲ್ಲ. ಇವಾಗ 13-14 ಡಿಗ್ರಿ ಇದೆ, ವಿಚ್ ಇಸ್ ವೆರಿ ಮಚ್ ನಾರ್ಮಲ್. ನಮ್ಮ ಮೈಸೂರಲ್ಲೂ ಇದೇ ಥರನೇ ಟೆಂಪ್ರೇಚರ್ ಇರುತ್ತೆ. ಸೊ ಏನು ಚಳಿ ಆಗ್ತಾಯಿಲ್ಲ. ಆ್ಯಂಡ್ ಏನು ನಾಯಿಗಳ ಭಯನೇ ಇಲ್ಲ, ಬಿಕಾಸ್ ಎಲ್ಲೂ ನಾಯಿಗಳು ಹೊರಗಡೆ ಸಿಗೋದೇ ಇಲ್ಲ ನಮಗೆ. ಸ್ಟ್ರೇ ಡಾಗ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ನಾಯಿಗಳಿದ್ದರೆ ಮನೇಲಿರುತ್ತೆ. ಸೊ ಏನು ಪ್ರಾಣಿಗಳು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಆ ಲಾಸ್ಟ್ ಟೈಮೇ ಹೇಳಿರೋ ಹಾಗೆ ಮನುಷ್ಯರಿಂದ ಪ್ರಾಬ್ಲಮ್ ಆಗ್ಬೋದು, ಬಟ್ ಜನ್ರಲಿ ಎಲ್ಲರೂ ಹೇಳಿದ್ದೇನೆಂದರೆ ಬೆಲ್ಜಿಯಂ ತುಂಬ ಸೇಫ್ ಇದೆ, ಯಾವ ಟೈಮಲ್ಲಾದರೂ ಓಡಾಡ್ಬೋದು, ಏನೂ ತೊಂದರೆ ಇಲ್ಲ ಅಂತ. ಸೊ ಇದು ಆಂಟ್ವರ್ಪ್ ಬಸ್ ಸ್ಟ್ಯಾಂಡು. ಆಲ್ಮೋಸ್ಟ್ ಬೇಗನೆ ಬಂದಿದ್ದೀನಿ, 5:45 ಬಂದೆ. ಇನ್ನು 5 ನಿಮಿಷದಲ್ಲಿ ಬಸ್ ಬರಬೇಕು. ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. ಬಂದಾಗಿಂದ ಸನ್ರೈಸ್ ನೋಡೋಕ್ಕಾಗಿರಲಿಲ್ಲ. ಸೊ ಮೋಸ್ಟ್ಲಿ ಇವತ್ತು ಸನ್ರೈಸ್ ನೋಡೋಕ್ಕೆ ಸಿಗುತ್ತೆ. ಬಟ್ ಬಿಲ್ಡಿಂಗ್ ಇರೋದ್ರಿಂದ ಆ್ಯಕ್ಚುಯಲ್ ಸನ್ರೈಸ್ ಸಿಗೋಲ್ಲ. ಅಟ್ಲೀಸ್ಟ್ ಸನ್ರೈಸ್, ಸಿಟಿ ಸನ್ರೈಸ್. ಸೊ ಮೋಸ್ಟ್ಲಿ ನಮ್ಮ ಬಸ್ ಬಂತು, ಹೇಳಿದ ಟೈಮ್ಗೆ ಬಂದಿದೆ. ಮೊನ್ನೆ ಗೆಂಟ್ಗೆ ಹೋಗ್ಬೇಕಾದ್ರೆ ಲೇಟ್ ಆಗಿತ್ತು, 3/4 ಗಂಟೆ. ಬಟ್ ಇವತ್ತು ಆನ್ ಟೈಮಿಗೆ ಬಂದಿದೆ. ಹೋಪ್ಫುಲಿ ಇದೆ ಬಸ್ಸು. ಎಲ್ಲಿಗೆ ಹೋಗ್ತಾ ಇದೆ ಇದು? ಡಿಯಾನ್, ಲ್ಯಾಂಗ್ರೆಸ್, ನ್ಯಾನ್ಸಿ, ಲಕ್ಸಂಬರ್ಗ್, ಆಮ್ಸ್ಟರ್ಡ್ಯಾಮ್. ಸೊ ಬಸ್ ಸಿಕ್ತು, ಇನ್ನೇನು ಹೊರಡೋದಷ್ಟೇ. ಆಮ್ಸ್ಟರ್ಡ್ಯಾಮ್ ತುಂಬ ವರ್ಷದ ಕನಸು. ಸೊ ಈಗ ಟೈಮು 8:45 ರೀಚ್ ಆಗಿದ್ದೀನಿ ನಾನು ಆಮ್ಸ್ಟರ್ಡ್ಯಾಮ್. ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿದೆ. ಹಳ್ಳಿಗಳಂತೂ ಡಿಫ್ರೆಂಟ್ ಆಗಿತ್ತು. ಡಿಫ್ರೆಂಟ್ ಅಂದರೆ ದೂರ ಮನೆಗಳು, ಖಾಲಿ ಜಾಗ, ಗ್ರೀನ್ ಕಲರ್ ಗಾರ್ಡನ್ಸು. ಸೊ ತುಂಬ ಚೆನ್ನಾಗಿತ್ತು. ಫಸ್ಟ್ ಇಂಪ್ರೆಷನ್ ಇಸ್ ವೆರಿ ನೈಸ್.
ಸೊ ಇಲ್ಲಿಂದ ನಾವು ಸಿಟಿ ಔಟ್ಸ್ಕರ್ಟ್ಸಲ್ಲಿದ್ದೀವಿ. ಇಲ್ಲಿಂದ ಮತ್ತೆ ಟ್ರೈನ್ ತೊಗೊಂಡು ಹೋಗಬೇಕು, ಒಂದು ಪಾಸ್ ತೊಗೋಬೇಕು ಅಂತ ಅಂದ್ಕೊತಾ ಇದ್ದೀನಿ. ಆ ಪಾಸ್ ಸಿಕ್ಬಿಟ್ರೆ ಆಮ್ಸ್ಟರ್ಡ್ಯಾಮಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಸೊ ಬನ್ನಿ ಟಿಕೆಟ್ ತೊಗೊಂಡು ಮುಂದೆ ಕಂಟಿನ್ಯೂ ಮಾಡೋಣ. ಬೆಲ್ಜಿಯಮ್ಗೆ ಕಂಪೇರ್ ಮಾಡಿದ್ರೆ ತುಂಬ ಚಳಿ ಇದೆ. 12 ಡಿಗ್ರೀಸ್ ಇದೆ. 12 ಡಿಗ್ರೀಸು ನನಗೆ ಸ್ವಲ್ಪ ಕಮ್ಮಿನೇ, ಅಂದರೆ ಚಳಿ ಜಾಸ್ತಿ. ಬಿಸಿಲು ಬಂತು. ಈಗ ಗೊತ್ತಿಲ್ಲ ಹೆಂಗೆ ಹೋಗ್ಬೇಕು ಅಂತ. ಟ್ರೈನ್ ಸ್ಟೇಷನ್ ಒಳಗಡೆ ಹೋಗ್ತೀನಿ. ಆ್ಯಂಟ್ವರ್ಪಲ್ಲಿ ಬೆಳಗ್ಗೆ ಹೊತ್ತು ಇಷ್ಟೊಂದು ಚಳಿ ಇರಲಿಲ್ಲ, ಅಷ್ಟು ಚಳಿಗಿದೆ ಅಲ್ಲಿ. ಸ್ಟೇಷನ್ ಅಲ್ಲಿದೆ. ಸೊ ಇಲ್ಲಿಂದ ಹಂಗೆ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀನಿ ಮೋಸ್ಟ್ಲಿ. ಚಳಿ 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 ಚಳಿ. ಸ್ವಲ್ಪ ಮಾಡ್ರನ್ ಆಗಿದೆ ಆಮ್ಸ್ಟರ್ಡ್ಯಾಮ್. ಬೆಲ್ಜಿಯಮು ರೈಲ್ವೆ ಸ್ಟೇಷನ್ಸು, ಆ್ಯಂಟ್ವರ್ಪು, ಗೆಂಟು ಎಲ್ಲ ಬಿಲ್ಡಿಂಗ್ಗಳು ಒಂಥರ ಹಿಸ್ಟಾರಿಕಲ್, ದೊಡ್ಡದಾಗಿರೋ ಬಿಲ್ಡಿಂಗ್ಸು, ಹಳೆಯ ಕಾಲದ ಬಿಲ್ಡಿಂಗ್ಸು, ಸ್ಟ್ರಕ್ಚರ್ಸು ಆ ಥರ ಇತ್ತು. ಇದು ಕಂಪ್ಲೀಟ್ಲಿ ಮಾಡರ್ನ್ ಥರ ಇದೆ. ನಾನು ಚಳಿ ಜಾಸ್ತಿ ಇರಲ್ವೇನೋ ಅಂದ್ಬಿಟ್ಟು ರೆಗ್ಯುಲರ್ ಸ್ವೆಟ್ರ್ ಥರ ಹಾಕೊಂಬಂದಿದ್ದೀನಿ ಅಷ್ಟೇ. ಜಂಪರ್ ಹಾಕೊಂಬಂದಿದ್ದೀನಿ. ಜಾಕೆಟ್ ತರಬೇಕಿತ್ತು. ರೈನ್ಬೋ ಕ್ರಾಸಿಂಗ್, ಸಿಂಬಲ್ ಆಫ್ ಡೈವರ್ಸಿಟಿ, ಫ್ರೀಡಮ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಆಫ್ ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್. ಓಕೆ, ಟಿಕೆಟ್ ಎಲ್ಲಿ ಸಿಗುತ್ತೆ? ಟಿಕೆಟ್ ಹೆಸರೇನು? ಓಕೆ, ಟಿಕೆಟ್ಸ್ ಇದೆ ಇಲ್ಲಿ. ಇಂಗ್ಲಿಷ್. ಬೆಲ್ಜಿಯಮಲ್ಲಿ ಕ್ಯಾಶ್ ತಗೊಳ್ಳೋದೇ ಇಲ್ಲ, ಕಾಯಿನ್ಸಲ್ಲಿ ಕೊಡಬೇಕು. ಇಲ್ಲ 10 ಇದೆಯಾ ನನ್ನ ಹತ್ರ? 10 ಇದೆ. ಇಟ್ಸ್ ಗುಡ್. ಒಳ್ಳೇದೇನೆಂದರೆ ಎಲ್ಲ ಇದು ಬೇರೆ ಬೇರೆ ದೇಶ ಆದರೂ ಕೂಡ ಕರೆನ್ಸಿ ಒಂದೇ. ಆ್ಯಂಡ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ಕರೆನ್ಸಿ ಒಂದೇ. ಮತ್ತು ಬಾರ್ಡರಲ್ಲಿ ಏನು ಚೆಕ್ಕೇ ಮಾಡಲಿಲ್ಲ ಬಾರ್ಡರಲ್ಲಿ. ಓಕೆ, 1 ಟಿಕೆಟ್ ಕ್ಯಾಶ್ ಕೇಳ್ತಾ ಇದ್ದಾರೆ. ಇನ್ಸರ್ಟ್ ಬ್ಯಾಂಕ್ ನೋಟ್ಸ್ ಎಲ್ಲಿ? ಓಕೆ, ಹಾಂ. ಸೊ ಟಿಕೆಟ್ ಮತ್ತು ಕಾರ್ಡ್ ಎರಡೂ ಸಿಕ್ತು. ಸೊ ಇದರರ್ಥ ನಾನೀಗ ಎಲ್ಲಿ ಬೇಕಾದರೂ 24 ಅವರ್ಸು ಟ್ರಾಮು, ಬಸ್ಸು, ಮೆಟ್ರೋ ಎಲ್ಲ ಕಡೆನೂ ಓಡಾಡ್ಬೋದು. ಆ್ಯಂಡ್ ಸೊ ಈಗ ಟೋಟಲ್ ಖರ್ಚು ಒಂದು 52 ಯೂರೋಸ್ ಆಯಿತು. ಆ್ಯಂಡ್ ಇದು ಸಿಟಿ ಮ್ಯಾಪ್ ಎಲ್ಲ ಡಚ್ಚಲ್ಲಿದೆ. ಆಮ್ಸ್ಟರ್ಡ್ಯಾಮ್ ಸ್ಟೇಷನ್, ಝ್ಯೂಟ್ ಸ್ಟೇಷನ್, ಶಿಪೋಲ್. ವಾಶ್ರೂಮ್ಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಫಸ್ಟ್ ಡೆಸ್ಟಿನೇಷನ್ ಏನು?
ಸದ್ಯಕ್ಕೆ ಏನೂ ಅರ್ಥ ಆಗ್ತಾ ಇಲ್ಲ. ಹಂಗೆ ಕೇಳಿದೆ ನಾನು ಎಲ್ಲೋಗಬೇಕು ಅಂತ. ಒಂದು ಸ್ಟೇಷನ್ ಸೆಂಟ್ರಲ್ ಸ್ಟೇಷನ್ M51ಗೆ ಹೋಗ್ಬೇಕಂತೆ. ಓಕೆ ಓಕೆ ಸೊ ಈಗ ನಾನು ಇಲ್ಲಿದ್ದೀನಿ, ಸ್ಲಾಟರ್ ಡಿಸ್ಕಲ್ಲಿದ್ದೀನಿ. ನಾನು ಹೋಗ್ಬೇಕಾಗಿರೋದು ಇಲ್ಲಿ, ರೈಟ್? ಸೊ ಟ್ರೈನ್ M51ಗೆ ಬರುತ್ತೆ. ರಾಯ್ M51 ರಾಯ್. ಓಕೆ, ಸೊ ಇನ್ನೊಂದು 8 ಮಿನಿಟ್ಸಲ್ಲಿ ಬರುತ್ತೆ. 8 ಮಿನಿಟ್ಸಲ್ಲಿ ಬಂದಮೇಲೆ ಹೋಗ್ತಾ ಇರೋದೆ. ಸೊ ಇಲ್ಲಿ ಸ್ವಲ್ಪ ಫಾಸ್ಟ್ ಪೇಸ್ಟ್ ಇದೆ ಎಲ್ಲ, ಬೆಂಗಳೂರು ಥರ ಅನ್ಕೋಬೋದು. ನಾನಿರೋ ಪ್ಲೇಸ್ ಮೈಸೂರು, ನಿಧಾನಕ್ಕೆ ಆರಾಮಾಗಿ ಜನ ಇದ್ದಾರೆ. ಇಲ್ಲಿ ಸ್ವಲ್ಪ ಎಲ್ಲ ಫಾಸ್ಟ್ ಎಲ್ಲರಿಗೂ ಟೈಮ್ ಇಸ್ ಮನಿ ಅನ್ನೋ ಥರ ಓಡ್ತಾ ಇದ್ದಾರೆ. ಸುಮ್ಮನೆ ಒಂದು ಅಸಂಪ್ಷನಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಹಿಂಗಿಂದ ಹೋದರೆ ಹಂಗೆ ಹೋಗ್ಬೋದು ಅನ್ನೋ ಥರ ಹೋಗ್ತಾ ಇದ್ದೀನಿ. ನೋಡಬೇಕು ಎಲ್ಲಿ ಹೋಗ್ತೀನಿ ಅಂತ. ಸೊ ಅಲ್ಲಿ ಮ್ಯಾಪ್ ಇದೆ, ಸೇಮ್ ನಮ್ಮ ಬೆಂಗಳೂರು ಮೆಟ್ರೋಲ್ ಇದೆಯಲ್ಲ ಅದೇ ಥರ ಇದೆ. ಸೊ ಲೈಟ್ ಮುಖಾಂತರ ಗೊತ್ತಾಗ್ತಾ ಇದೆ ನಾನು ಕರೆಕ್ಟಾಗಿ ಬಂದಿದ್ದೀನಿ ಅಂತ. ಸೊ ಹೋಪ್ಫುಲಿ ಈಗ ಒಂದು ಏನೋ ಪ್ಯಾಲೇಸ್ ಥರ ಏನೋ ಇದೆ, ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋಗಾದ್ಮೇಲೆ ನೋಡ್ತೀನಿ ಏನು ಮಾಡೋದು ಅಂತ. ಜಸ್ಟ್ ಗೊತ್ತಿಲ್ಲ ಏನು ಮಾಡಬೇಕಂತ ಗೊತ್ತಿಲ್ಲ, ಸುಮ್ಮನೆ ಬಂದಿದ್ದೀನಿ, ಸುತ್ತಾಡ್ತಾ ಇದ್ದೀನಿ ಅಷ್ಟೇ. ಸೊ ನಮ್ಮ ಮೆಟ್ರೋ ಥರನೇ ಇದೆ, ಆದರೆ ಇದು ಸ್ವಲ್ಪ ಡೀಪ್ ಆಗಿದೆ ಅನಿಸುತ್ತೆ, ತುಂಬ ಒಳಗಡೆ ಮಾಡ್ದಂಗಿದೆ. ನೋಡೋಣ ಬನ್ನಿ ಮುಂದೆ. ನಾನು ಇನ್ನೂ ತಿಂಡಿ ತಿಂದಿಲ್ಲ, ಹೊಟ್ಟೆ ಹಸೀತಾ ಇದೆ. ಆ್ಯಂಡ್ ಓಕೆ, ಸೊ ಇಲ್ಲಿ ಮ್ಯೂಸಿಯಂ ನೋಡಬೇಕು ಅಂತ ಬರ್ತಾಯಿದ್ದೀನಿ. ಲಿಫ್ಟು, ಟ್ರಾಮು ಎಲ್ಲ ಸಿಗೋದಂತೆ, ಅಷ್ಟೇ ಓದಕ್ಕೆ ಬರಲ್ಲ. ಹಂಗೆ ಅಲಕ್ ಬುಲಕ್ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಯಾಕಂದರೆ ನೋಡಿ ಎಷ್ಟು ಹೈಟಲ್ಲಿದೆ ಇದು. ನಿಮಗೆ ನೋಡೋಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ತುಂಬ ಹೈಟಲ್ಲಿದೆ. ಓದಕ್ಕೆ ಬಂದಿಲ್ಲ ಅಂದರೂ ಸ್ವಲ್ಪ ಎಲ್ಲೋ ಒಂದು 20% ಇಂಗ್ಲೀಷ್ಗೆ ರಿಲೇಟೆಡ್ ಇದೆ ಟಚ್, ಅಂದರೆ ಓದೋದಕ್ಕೆ. ಬಟ್ ಮಾತಾಡೋದು ಏನೂ ಅರ್ಥ ಆಗಲ್ಲ. ಬಟ್ ಸ್ವಲ್ಪ ಸಣ್ಣದು, ಈಗ ಮ್ಯೂಸಿಯಮ್ಮು, ಕ್ಯಾಸೆಲ್ಲು ಈ ಥರ ಎಲ್ಲ ಸ್ವಲ್ಪ ಗೊತ್ತಾಗ್ಬಿಡುತ್ತೆ. ಸೊ ಆದ್ದರಿಂದ ಹೆಂಗೋ ಸರ್ವೈವ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಮೆಟ್ರೋಪಾಲಿಟನ್ ಇರೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ, ಜಾಸ್ತಿ ಜನ ಮಾತಾಡ್ತಾರೆ. ಸೊ ಏನೂ ತೊಂದರೆ ಆಗಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಎಲ್ಲ ಥರ ಜನ ಇದ್ದಾರಲ್ಲ, ಸೊ ಹೆಲ್ಪ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಕಾಂಪ್ಲೆಕ್ಸೇ ಇದೆ. ಯಾವುದು ಅಂದರೆ ಈ ಮೆಟ್ರೋ ಸಿಸ್ಟಮು ಎಷ್ಟೊಂದು ಲೈನ್ಸ್ ಇದೆ, ಯಾವುದು ಎಲ್ಲಿಗೆ ಹೋಗುತ್ತೆ. ಡೆಲ್ಲಿ ಮೆಟ್ರೋ ಥರ ಅಂದ್ಕೊಳ್ಳಿ, ಯಾವ್ದು ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋದೇ ಕಷ್ಟ. ಇನ್ನು ಓದಕ್ಕೆ ಬರಲ್ಲ ಅಂದರೆ ಇನ್ನೂ ಕಷ್ಟ. ಬಟ್ ಹೆಂಗೋ ನಡೆದೋಗುತ್ತೆ. ಬಟ್ ನನಗೆ ವಾಶ್ರೂಮ್ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಅಲ್ಲಿತ್ತು, ತುಂಬ ರಶ್ ಇತ್ತು ಅಂತ ಬಂದ್ಬಿಟ್ಟೆ. 2 ಕಡೆ ಇದೆ, ವಿಟಾಂಗು ಮ್ಯೂಸಿಯಂ ಈ ಕಡೆಗೆ ಹೋಗೋಣ. ಓಕೆ, ಸೊ ಈ ಕಾರ್ಡ್ ಹಿಂಗಿಟ್ರೆ ವರ್ಕ್ ಆಗಬೇಕು. ಓಕೆ, ಸರಿ ಇದೆ, ಸರಿಯಾಗಿ ತಗೊಂಡಿದ್ದೀನಿ. ವಾಶ್ರೂಮೇ ಇಲ್ಲಪ್ಪ. ತುಂಬ ಬೇಸಿಕ್ ಹ್ಯೂಮನ್ ನೀಡ್ ಅಲ್ವಾ. ಒಂದು ಮೆಟ್ರೋ ಸ್ಟೇಷನ್ ಮೇಲೆ ಒಂದು ವಾಶ್ರೂಮ್ ಇರಬೇಕು. ರೆಸ್ಟೋರೆಂಟ್ಗೆ ಹೋಗಿ ಅಂತಾರೆ, ರೆಸ್ಟೋರೆಂಟ್ಗೆ ಮತ್ತೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕಲ್ವಾ. ಎಲ್ಲಿದೆ ವಾಶ್ರೂಮ್ ಎಲ್ಲಿದೆ ಹುಡುಕ್ಬೇಕು ಫಸ್ಟ್. ಈಗ
ರೈಟ್. ನೆದರ್ಲ್ಯಾಂಡ್ಸು ಫೇಮಸ್ ಇರೋದೇ ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂ ಎರಡೂ ಅನ್ಬೋದು ಈ ಕೆನಾಲ್ ಸಿಸ್ಟಮ್ಗೆ. ಸೊ ಆಮ್ಸ್ಟರ್ಡ್ಯಾಮಲ್ಲಂತೂ ಎಲ್ಲ ಕಡೆ ಈ ಥರ ಕೆನಾಲ್ಸ್ನ ನಾವು ನೋಡ್ತೀವಿ. ಇವತ್ತು ಎಲ್ಲರ ಹತ್ರನೂ ಬೋಟ್ಸ್ ಇರುತ್ತೆ, ಯೂಶ್ವಲಿ ಬೋಟ್ಸ್ ಇರುತ್ತೆ. ಸೊ ಒಂಥರ ಮನೇಲಿ ನಾವು 2 ವೀಲರ್ ಇಟ್ಕೊಂಡಂಗೆ ಎಲ್ಲರೂ ಇಟ್ಕೊಂಡಿರ್ತಾರೆ. ಸೊ ಯಾವಾಗ ಬೇಕೋ ಅವಾಗ ಎಲ್ಲ ಕಡೆ ವಾಯುವಿಹಾರ ಅಲ್ಲ, ಜಲವಿಹಾರ ಮಾಡ್ತಾರೆ. ಅಲ್ಲೊಂದು ಬೋರ್ಡ್ ಇದೆ, ನಾವೆಲ್ಲಿದ್ದೀವಿ, ಏನು ಮಾಡಬೇಕು ಇಲ್ಲಿ ಅಂತ ಹೇಳೋಕ್ಕೆ. ಬನ್ನಿ ನೋಡೋಣ. ಸೊ ಆಲ್ಬರ್ಟ್ ಮಾರ್ಕೆಟ್ಟು, ಫೋಮು, ಐನಿಕನ್ ಎಕ್ಸ್ಪೀರಿಯನ್ಸ್ ಅಂತ, ರಿಚ್ಕಿ ಮ್ಯೂಸಿಯಂ, ಸ್ಟ್ಯಾಟ್ಸ್ ಅದೇನೇನೋ ಇದೆ. ಈ ಎಲ್ಲೋ ಇಂಗ್ಲೀಷೇ ಇಲ್ಲ. ನಾವಿಲ್ಲಿದ್ದೀವಂತೆ. ರೈಟ್, ನಾವಿಲ್ಲಿದ್ದೀವಿ ಈಗ ಮ್ಯೂಸಿಯಂ